ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನಪ್ಪ ಎಲ್ಲ ರಾಶಿ ಇಟ್ಕೊಂಡು ಕೂತಿಯಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಫ್ರೆಂಡ್ಸ್, ಮಧ್ಯಪ್ರದೇಶ ಟ್ರಿಪ್ ಹೋದವಾಗ ಒಂದಷ್ಟು ಶಾಪಿಂಗ್ ಮಾಡಿಬಿಟ್ಟೆ. ನನಗೆ ಭರ್ಜರಿ ಶಾಪಿಂಗೇ ಅದು. ಆಯಾ ಕಡೆಯಲ್ಲಿ ಒಂದಷ್ಟು ಐಟಮ್ಗಳು ಫೇಮಸ್ ಇರುತ್ತಲ್ವಾ, ನೋಡಿದ ತಕ್ಷಣ ಅದು ನಮ್ಮ ಹೆಂಗಸರಿಗೆ ಕೇಳಬೇಕಾ, ಅಯ್ಯೋ ಬೇಕು 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 ಅನ್ಸತ್ತೆ. ಹಾಗಾಗಿ ಒಂದಷ್ಟು ನಾವು ಶಾಪಿಂಗ್ ಮಾಡಿದ್ವಿ. ಮತ್ತೆಲ್ಲೂ ಅಂತ ಶಾಪಿಂಗ್ ಏನು ಮಾಡಲಿಲ್ಲ. ನಮ್ಮನ್ನು ಓಂಕಾರೇಶ್ವರ ದೇವಸ್ಥಾನ ತೋರಿಸಿದ ನಂತರ ಮಾಹೇಶ್ವರಿ ಅಂತ ಒಂದು ಜಾಗ ಕರ್ಕೊಂಡು ಹೋಗ್ತಾರೆ. ಮಹೇಶ್ವರ ಅಂತ ಹೇಳ್ತಾರೆ, ಮಾಹೇಶ್ವರಿ ಅಂತ ಹೇಳ್ತಾರೆ. ಅಲ್ಲಿ ಮಹೇಶ್ವರಿ ಸಾರಿಗಳು ತುಂಬ ಫೇಮಸ್. ಅಲ್ಲಿ ನಮ್ಗೆ ಒಂದು ಬಟ್ಟೆ ಅಂಗಡಿ ಕರ್ಕೊಂಡು ಹೋದ್ರು. ಅದು ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹೇಳ್ತಾರೆ ಅವರು, ನಮಗೇನು ಗೊತ್ತಾಗಲ್ಲ. ನನಗೇನೋ ಸ್ವಲ್ಪ ಜಾಸ್ತಿನೇ ರೇಟು ಅಂತ ಅನಿಸ್ತು. ಆದರೂ ಹೋದ್ಮೇಲೆ ಮನಸ್ಸು ತಡಿಯತ್ತಾ, ತಗೊಳ್ಳೇಬೇಕಲ್ವಾ, ಒಂದಷ್ಟು ತಗೊಂಡ್ವಿ. ಇದು ನಾನು ಏನೇನು ತಗೊಂಡೆ ಎಲ್ಲನೂ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆದಿತಾ, ಬನ್ನಿ. ಫಸ್ಟ್ ನಾವು ಇಂದೋರಲ್ಲಿ ಚಾಟ್ ಸ್ಟ್ರೀಟ್ ಅಂತ ಇದೆ. ಅಲ್ಲಿ ವೆರೈಟಿ 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 ಫುಡ್ಡಿಗೆ ಫೇಮಸ್ ಆಯಿತಾ. ಅಲ್ಲಿ ಹೋಗುವಾಗ ಅಲ್ಲಿ ಶಾಪಿಂಗ್ ಸ್ಟ್ರೀಟು ಇದೆ ಫುಲ್ಲು. ಅಲ್ಲಿ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಫುಡ್ ಸ್ಟ್ರೀಟಲ್ಲಿ ಸರಿಯಾಗಿ ವೆರೈಟಿ ವೆರೈಟಿ ತಿಂದ್ವಿ, ಹೊಟ್ಟೆನೂ ಅಪ್ಸೆಟ್ ಮಾಡ್ಕೊಂಡ್ವಿ ಅಲ್ವಾ. ಒಂದೇ ಸಲ ವೆರೈಟಿ ವೆರೈಟಿ ಇದೆ ಅಂತ ಎಲ್ಲನೂ ತಿಂದ್ರೆ ಏನಾಗತ್ತೆ, ಹೊಟ್ಟೆ ಗಡ್ಬಡ ಆಯಿತು. ಇಬ್ಬರಿಗೂ ಇನ್ನೂ ಹೊಟ್ಟೆ ಪೂರ್ತಿ ಸರಿ ಇಲ್ಲ. ಹೊಟ್ಟೆಯಲ್ಲಿ ಒಳ್ಳೆ ಗುಡು 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 ಅಂತ ಟ್ರೈನ್ ಹೋಗ್ತಾ ಇದೆ. ಸರಿ ಆಗತ್ತೆ, ಇಲ್ಲ ಅಂದರೆ ಇವತ್ತು ಡಾಕ್ಟರ್ ಹತ್ರ ಹೋಗಿ ಆ್ಯಂಟಿಬಯೋಟಿಕ್ ತೊಗೊಳ್ಬೇಕು ಅಂತ ಇದ್ದೀವಿ. ಅದೆಲ್ಲ ಸೈಡಿಗಿರಲಿ. ನಾನು ನಿಮಗೆ ಏನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ತೋರಿಸ್ತೇನೆ. ನೀವಂತೂ ಕಾಯ್ತಾ ಇರ್ತೀರಿ, ಅಯ್ಯೋ ಏನು ಶಾಪಿಂಗ್ ಮಾಡಿದಾಳಪ್ಪ ಅಂತ ಕಾಯ್ತಾ ಇರ್ತೀರಲ್ವಾ. ಬನ್ನಿ ಶಾಪಿಂಗ್ ತೋರಿಸ್ತೀನಿ ನೋಡಿ. ಇದು ನಾನು ಖಜರಾಹೋದಲ್ಲಿ ಶಾಪಿಂಗ್ ಮಾಡಿರುವಂಥದ್ದು ನೋಡಿ ಫ್ರೆಂಡ್ಸ್. ಇದು ಗೋಡೆಗೆ ಆಚೆ ಈಚೆ ತೂಗು ಹಾಕ್ಬೋದು, ಇಲ್ಲ ಅಂದರೆ ದೇವ್ರ ಮಂಟಪದ ಪಕ್ಕದಲ್ಲಿ ಇಡಕ್ಕೆ ತುಂಬ ಚೆನ್ನಾಗಿದೆ. ಸುಮ್ಮನೆ ಇಷ್ಟ ಆಯಿತು, ತಗೊಂಡ್ಬಿಟ್ಟೆ. ಇದೆಷ್ಟಂದರೆ 200 ರೂಪಾಯಿ, 350 ರೂಪಾಯಿ ಎಷ್ಟೋ ಹೇಳ್ದ. 200 ಒಂದಕ್ಕೆ ಫ್ರೆಂಡ್ಸ್, ಒಂದೊಂದಕ್ಕೆ 200 500 ರೂಪಾಯಿ ಕೊಟ್ಟೆ, 100 ರೂಪಾಯಿ ವಾಪಸ್ ಕೊಟ್ಟ ನೋಡಿ. ಇದನ್ನು ತಗೊಂಡೆ ಆಯಿತಾ. ಆಮೇಲೆ ಅಲ್ಲಿದೆಲ್ಲ ಫೇಮಸ್. ಇದು ಆಮ್ಲ ಅಮೃತ್ ಅಂತ ಒಂದು ಚಟ್ನಿ ಥರ, ಇದಕ್ಕೆ ಬೇರೆ ಬೇರೆ ಸ್ಪೈಸಸ್ ಹಾಕಿ ನೆಲ್ಲಿಕಾಯಿ ಜೊತೆ ಮಾಡಿರುವಂತಹ ಚಟ್ನಿ ಅಂತೆ. ಇದು ನೆಲ್ಲಿಕಾಯಿ, ಇದನ್ನು ನೆಲ್ಲಿಕಾಯಿ ಡ್ರೈ ಮಾಡಿರುವಂಥದ್ದು, ಜೇನುತುಪ್ಪ ಎಲ್ಲ ಹಾಕಿ ಪೀಸು ಒಣಗಿಸಿರುವಂಥದ್ದು, ಹಾಗೆ ಬಾಯಿಗೆ ಹಾಕ್ಕೊಳ್ಳುವಂಥದ್ದು. ಇದೆರಡನ್ನು ನಾನು ಪರ್ಚೇಸ್ ಮಾಡಿದೆ. ಆಮೇಲೆ ಶೇಂಗಾ ಬೀಜ, ಕಡಲೆ ಬೀಜ, ಉದ್ದುದ್ದ ಕಡಲೆ ಬೀಜ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅರ್ಧ kg ಪ್ಯಾಕೆಟ್ ಪರ್ಚೇಸ್ ಮಾಡಿದೆ. ರುಚಿ ಅಷ್ಟು ಚೆನ್ನಾಗಿಲ್ಲ ನೋಡಿ ಫ್ರೆಂಡ್ಸ್. ಶೇಂಗಾ ಬೀಜ ಹಿಂಗಿದೆ, ದೊಡ್ಡ ದೊಡ್ಡ ಶೇಂಗಾ ಬೀಜ. ತಿಂದರೆ ಅದಕ್ಕೆ ಬ್ಲ್ಯಾಕ್ ಸಾಲ್ಟ್ ಬೇರೆ ಹಾಕಿದ್ದಾರೆ. ನನಗೇನೋ ಅದು ರುಚಿ ಅನ್ನಿಸ್ಲಿಲ್ಲ. ಇರಲಿ, ಯಾವ್ದಾದ್ರು ಅವಲಕ್ಕಿ ಮಾಡುವಾಗ ಎಲ್ಲ ಹಾಗೆ ಖಾಲಿ ಮಾಡೋದು ಅಷ್ಟೇ. ಇದಿಷ್ಟು ತಗೊಂಡೆ. ಆಮೇಲೆ ಚಿಕ್ಕಿ ಫೇಮಸ್, ಭೋಪಾಲಲ್ಲಿ, ಇಂದೋರೆಲ್ಲ ಚಿಕ್ಕಿ ಫೇಮಸ್ಸು ನೋಡಿ. ಇದು ಎಳ್ಳಿಂದ ಮಾಡಿರುವಂತಹ ಚಿಕ್ಕಿ, ಗಜಕ್ ಅಂತಾರೆ ಅಲ್ಲಿ. ಇದು ಶೇಂಗಾದಲ್ಲಿ ಮಾಡಿರುವಂತಹ ಚಿಕ್ಕಿ ನೋಡಿ. ಶೇಂಗಾ ಮತ್ತು ಎಳ್ಳಿಂದ ಮಾಡಿರೋ ಚಿಕ್ಕಿ. ಇದು ಅರ್ಧ kg, ಇದು ಅರ್ಧ kg, 360 ರೂಪಾಯಿ ಎಷ್ಟೋ kgಗೆ ಆಯ್ತದು. ಅದು ತಗೊಂಡೆ ಆಯಿತಾ. ಆಮೇಲೆ ಸ್ಟ್ರೀಟಲ್ಲಿ ಚಾಟ್ ತಿನ್ನಕ್ಕೆ ಹೋಗಿದ್ವಿ ಅನ್ನಲ್ಲ, ಆ ಸ್ಟ್ರೀಟಲ್ಲೇ ಐಟಮ್ಸ್ ಸಿಗತ್ತೆ, ಬೇರೆ ಬಟ್ಟೆಗಳು ಎಲ್ಲ ಥರದ್ದು ಇರುತ್ತೆ. ಅಲ್ಲಿ ಇದೊಂದು ವೆನಿಟಿ ಬ್ಯಾಗ್ ತಗೊಂಡೆ. ಸುಮ್ಮನೆ ಬಂದಷ್ಟು ದಿವಸ ಬಂತು, ಉಪಯೋಗ ಏನಿಲ್ಲ, ಹುಚ್ಚಷ್ಟೇ. ಇದಕ್ಕೆ 200 ರೂಪಾಯಿ ಕೊಟ್ಟೆ ನಾನು. ಇದೊಂದು ವ್ಯಾನಿಟಿ ಬ್ಯಾಗ್. ಇಲ್ಲೊಂದು ಕಿಸೆ ಇದೆ, ಇಲ್ಲಿ ಒಂದು ಕಿಸೆ ಇದೆ, ಹಿಂದ್ಗಡೆ ಒಂದು ಚಿಕ್ಕ ಕಿಸೆ ಇದೆ, ಇಲ್ಲಿ ಮುಂದ್ಗಡೆ ಒಂದು ಚಿಕ್ಕ ಕಿಸೆ ಇದೆ. ಇದಕ್ಕೆ 200 ರೂಪಾಯಿ ಕೊಟ್ಟೆ ನಾನು. ಆಮೇಲೆ ನೋಡಿ, 2 ಬಳೆ ಕಾಣ್ತಾ ಇದೆಯಾ ನಿಮಗೆ? ಇದಕ್ಕೆ 50 ರೂಪಾಯಿ ಅಷ್ಟೇ. 2 ಬಳೆಗೆ 50 ರೂಪಾಯಿ. ನನಗೆ ಈ ಥರದ್ದೆಲ್ಲ ನೋಡಿದವಾಗ
ಒಬ್ರೊಬ್ರು ಎಷ್ಟು ತಗೊಂಡ್ರು ಗೊತ್ತಾ, ನಮ್ಮ ಟ್ರಿಪ್ಪಲ್ಲಿ ಮೊಮ್ಮಕ್ಕಳಿಗೆ ಅವರಿಗೆ ಇವರಿಗೆ ಅಂತ ಒಂದು ರಾಶಿ ಪರ್ಚೇಸ್ ಮಾಡಿದ್ರಪ್ಪ. ಆಮೇಲೆ ಇನ್ನೆರಡು ರೀತಿಯ ಬಳೆ, ಗೋಲ್ಡನ್ ಮತ್ತು ಸಿಲ್ವರ್, ಇದೆರಡು ಬಳೆ ತಗೊಂಡೆ. ಇದು ಎಷ್ಟು ಕೊಟ್ಟೆ, ಇದಕ್ಕೆ 150 ಅಂತ ಅನ್ಸುತ್ತೆ ನನಗೆ. ನೋಡಿ, ಸಿಲ್ವರು ಗೋಲ್ಡ್, ತೆಳು ಬಳೆಗಳು, ಚೆನ್ನಾಗಿದೆ ಅದು. ಅದಕ್ಕೆ ಅದೆರಡು ಬಳೆ ತಗೊಂಡೆ. ಆಯಿತಾ, ಅದೆಲ್ಲ ಅಷ್ಟೇ ಮುಗೀತು. ಈಗ ನಾನು ಡೆಲ್ಲಿಗೆ ಹೋದವಾಗ ನನಗೆ ಮನೇಲಿ ಹಾಕೋಕ್ಕೆ ಅಂತ ಕುರ್ತಗಳ ಸೆಟ್ಟೆಲ್ಲ ತೊಗೊಂಡಿದ್ದೆ ಫ್ರೆಂಡ್ಸ್. ನಾನು ಡೆಲ್ಲಿಲಿ ಚೀಪ್ ಅಂತ ನಾವು ಲೆಕ್ಕ ಹಾಕ್ತಿದ್ವಿ. ಡೆಲ್ಲಿಲಿ 550 ರೂಪಾಯಿ ಕೊಟ್ಟಿದ್ದೆ ನಾನು ಒಂದೊಂದು ಸೆಟ್ಟಿಗೆ. ಇಲ್ಲಿ 300 ರೂಪಾಯಿ ತೋರಿಸ್ತೀನಿ ನಿಮಗೆ. ನೋಡಿ, ಕುರ್ತಾ 300 ರೂಪಾಯಿಗೆ ಕುರ್ತಾ ಮತ್ತು ಫ್ರೆಂಡ್ಸ್ ಮನೇಲಿ ಹಾಕೋಕ್ಕೆ ಸಾಕಲ್ಲ. ಮನೇಲಿ ಹಾಕೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಪ್ಯಾಂಟ್, ಕುರ್ತಾ ನೋಡಿ ನೀವು, ₹300. ಇದಕ್ಕೆ 300 ರೂಪಾಯಿ ಕೊಟ್ಟೆ. ಇದೇ ದುಪ್ಪಟ್ಟ ಬಂದಿದ್ದು 350 ರೂಪಾಯಿ. ನೋಡಿ, ಒಂದು ದುಪ್ಪಟ್ಟ ಇರುವಂಥದ್ದು ತಗೊಂಡೆ ನಾನು. ನೋಡಿ, ಇದು ಪರ್ಪಲ್ ದುಪ್ಪಟ್ಟ, ಇದು ಪ್ಯಾಂಟ್, ನೋಡಿದ್ರಾ? ಹಾಗೆ ಇದು ಕುರ್ತಾ ನೋಡಿ, ಇದಕ್ಕೆ 350 ರೂಪಾಯಿ. ಮನೇಲಿ ಹಾಕ್ಲಿಕ್ಕೆ ಚೆನ್ನಾಗಿರುತ್ತಲ್ವಾ, ಸಾಕು. ನೋಡಿ, ಇದು ಕುರ್ತಾ, ಪ್ಯಾಂಟ್ ಮತ್ತು ಇದು ದುಪ್ಪಟ್ಟ, ಚೆನ್ನಾಗಿದೆಯಲ್ಲ ಕಾಂಬಿನೇಷನ್. ನೋಡಿ, ಬರೀ 350 ರೂಪಾಯಿ. ನಾನು ವಿದೌಟ್ ದುಪ್ಪಟ್ಟ 550 ರೂಪಾಯಿ ಕೊಟ್ಟು ಡೆಲ್ಲಿಯಿಂದ ತೊಗೊಂಡಿದ್ದೆ. ಚೆನ್ನಾಗಿತ್ತು, ಇನ್ನೂ ಚೆನ್ನಾಗಿತ್ತು ಅಲ್ಲಿ. ಬಟ್ ನಮ್ಮ ಸೂಟ್ ಕೇಸೆಲ್ಲ ಫ್ಲೈಟಲ್ಲಿ ಹೋದರೆ ವೆಯ್ಟ್ ಇಷ್ಟೇ ಇರಬೇಕು ಅಂತಿರುತ್ತಲ್ವಾ, ಹಾಗಾಗಿ ಆಗಲಿಲ್ಲ ನನಗೆ. ಇದೊಂದು ನೋಡಿ, ಇದು ಆಲಿಯಾ ಕಟ್, ಚೆನ್ನಾಗಿದೆ. ಇದು ಸ್ವಲ್ಪ ಜಾಸ್ತಿ ಕೊಟ್ಟೆ, ರೇಟ್ ಸ್ವಲ್ಪ ಜಾಸ್ತಿ, ಬಟ್ ಚೆನ್ನಾಗಿದೆ ನೋಡಿ. ಇದಕ್ಕೆ 350 ರೂಪಾಯಿ ಕೊಟ್ಟೆ ನಾನು. ಸ್ವಲ್ಪ ಆಲ್ಟ್ರ್ ಮಾಡ್ಕೊಳ್ಬೇಕು, ಸ್ವಲ್ಪ ದೊಡ್ಡ ಸೈಜು, ನನ್ನ ಸೈಜ್ ಸಿಗಲಿಲ್ಲ, ದೊಡ್ಡದಿದೆ, ಇದು ತುಂಬ ದೊಡ್ಡದಿದೆ. ಸ್ವಲ್ಪ ನಾನು ಕಟ್ ಮಾಡ್ಕೊಳ್ಬೇಕು. ಬಟ್ ನಂಗೆ ಕಲರ್ ಮತ್ತು ಡಿಸೈನ್ ಇಷ್ಟ ಆಯಿತು, ಬಿಡೋಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ತಗೊಂಡೆ ಈ ಡ್ರೆಸ್ ಕೂಡ. ಇದಕ್ಕೆ ಬರೀ ಟಾಪ್ ಮಾತ್ರ, ಇದು ಪ್ಯಾಂಟ್ ಇಲ್ಲ. 350 ರೂಪಾಯಿ. ಹಾಗೆ ಇದೊಂದು ಟಾಪ್, ಪ್ಯಾಂಟಿಗಾಗುವಂತಹ ಟಾಪ್ ನೋಡಿ. ಟಾಪ್ ಇದು ಪ್ಯಾಂಟಿಗೆ ಹಾಕುವ ಟಾಪು. ಅದಕ್ಕೊಂದು ಬೆಲ್ಟ್ ನೋಡಿ, ಹಿಂಗೆ ಸೊಂಟಕ್ಕೆ ಹಿಂಗೆ ಕಟ್ಕೊಳ್ಳೋಕ್ಕೆ ಬೆಲ್ಟ್ ಬೇರೆ ಇದೆ. ಅದಕ್ಕೆ 150 ರೂಪಾಯಿ ಅಷ್ಟೇ. ದಪ್ಪ ಕಾಟನ್ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಕಾಟನ್ನು. 150 ರೂಪಾಯಿ. ಇದಕ್ಕೆ 200 ರೂಪಾಯಿ ಅಂತ ಹೇಳಿದ್ಲು, 150 ರೂಪಾಯಿ ಕೊಟ್ಟಳು. ಆ ಬೆಲ್ಟ್ಗೆ ಅದು ಕಟ್ಕೊಳ್ಳೋ ಬೆಲ್ಟ್ ನೋಡಿ, ಮಜಾ ಇದೆ ನೋಡಿ. ಏನೇನೋ ಸ್ಟೈಲ್ ಮಾಡ್ತಾರಲ್ವ ಬೆಲ್ಟ್ ಅದು. ಆಯಿತಾ, ಆಮೇಲೆ ಒಂದು ಚಪ್ಪಲಿ ತಗೊಂಡೆ ನೋಡಿ, 150 ರೂಪಾಯಿಗೆ ಒಂದು ಚಪ್ಪಲಿ ತಗೊಂಡೆ. ಅಡಿಗಡೆಗೆ ನೋಡಿ, ಮೇಲ್ ಸಾಲದಂಥ ಅಡಿಗಡೆಗೆಲ್ಲ ಕೊಕ್ಕರೆಗಳದ್ದೆಲ್ಲ ಚಿತ್ರ ಬಿಡಿಸಿದ್ದಾರೆ ನೋಡಿ. ಇದೊಂದು ಕುರ್ತಾ ನೋಡಿ, 150 ರೂಪಾಯಿ ಫ್ರೆಂಡ್ಸ್. ಈ ಕುರ್ತಕ್ಕೆ ಯಾವ ಕಲರ್ ನೀವು ಲೆಗ್ಗಿಂಗ್ ಯೂಸ್ ಮಾಡ್ಬೋದು. ಇದಕ್ಕೆ ಕಲರ್ಫುಲ್ ಆಗಿರುವಂತಹ ಕುರ್ತಾ ನೋಡಿ. ಕ್ವಾಲಿಟಿನೂ ಎಷ್ಟು ಚೆನ್ನಾಗಿದೆ ಗೊತ್ತಾ, ರೇಷ್ಮೆ ಇದ್ದಂಗಿದೆ, ಸಾಫ್ಟಾಗಿ ರೇಷ್ಮೆ ಇದ್ದಂಗಿದೆ. ಬರೀ 150 ರೂಪಾಯಿ ಕೊಟ್ಟು ತಗೊಂಡೆ ನಾನು. ಹಾಗೆ ಅಲ್ಲೇ ಮುಂದೋಗುವಾಗ ಸಾರಿಗಳ ಅಂಗಡಿ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲರೂ ಸಾರಿ ನೋಡೋಕ್ಕೆ ಹೋಗೋಣ ಅಂತ ಹೇಳಿದರು. ಅಲ್ಲಿ ಹೋದವಾಗ ನಾನೊಂದು ಸಾರಿ ತಗೊಂಡೆ. ಇದಕ್ಕೆ ಡಿಜಿಟಲ್ ಪ್ರಿಂಟ್, ಮಹೇಶ್ವರಿ ಡಿಜಿಟಲ್ ಪ್ರಿಂಟ್ ಅಂತ ಹೇಳಿದ್ರು ಅವರು. ತುಂಬ ಚೆನ್ನಾಗಿದೆ, ಪ್ರಿಂಟೆಡ್ ಸಿಲ್ಕ್ ಥರ ಫೀಲಿಂಗ್ ಇದೆ. ಆಯಿತಾ, ಸಾರಿ ತುಂಬ ಚೆನ್ನಾಗಿದೆ. ಇದರಲ್ಲಿ ರೇಟ್ ಸಿಕ್ಕಾಪಟ್ಟೆ ಹಾಕಿ ಇಟ್ಟಿದ್ದಾರೆ ಅವರು. 2000 3000 ಎಷ್ಟು ಹಾಕಿದ್ದಾರೆ ಸಾರಿ ರೇಟು ನೋಡಿ. ಚೆನ್ನಾಗಿರುವಂತಹ ಸಾರಿ. ಅವನು ನಮಗೆ 1200 ರೂಪಾಯಿ ಕೊಡ್ತೇನೆ ಅಂತ ಹೇಳ್ದ. ನಾವು ಅವನ ಹತ್ರ ಚರ್ಚೆ ಮಾಡಿ 700 ರೂಪಾಯಿ ಕೊಟ್ಟ ನಮಗೆ ಈ ಸಾರಿನ. 700 ರೂಪಾಯಿಗೆ ವರ್ತು. ಯಾಕಂದರೆ ಎಂಥ ಸೀರೆಗಳಿಗೂ ನಾವು 800 1000 ಸಾದಾ ಸಿಂಥೆಟಿಕ್ ಸಾರಿ ಕೊಡ್ತೀವಿ. ತುಂಬ ಚೆನ್ನಾಗಿದೆ. ಇದು ಡಿಜಿಟಲ್ ಪ್ರಿಂಟು ಉಟ್ಟರೆ ಒಳ್ಳೆ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಈ ಸಾರಿ ಒಂದು ತಗೊಂಡೆ 700 ರೂಪಾಯಿಗೆ. ಈಗ ನನ್ನ ಸೀರೆ ತೋರಿಸೋ ಮೊದಲು
ಅದೇ ನಾನು ಹೇಳಿದ್ನಲ್ಲ ಮಹೇಶ್ವರಿ ಸೀರೆಗಳು ಅಂತಾರೆ. ಅಲ್ಲದೆ ಶಾಪಲ್ಲಿ ಗಂಡಸರ ಕುರ್ತಗಳೆಲ್ಲ ತುಂಬ ಇತ್ತು ಫ್ರೆಂಡ್ಸ್. ಹಾಗಾಗಿ ನನ್ನ ಯಜಮಾನರು ಎಷ್ಟು ಕಲರಲ್ಲಿ ಕುರ್ತಗಳನ್ನು ತಗೊಂಡಿದ್ದಾರೆ ನೋಡಿ. ಇದು 2 ಕಲರು ಆಯಿತಾ, ಇದು 3 ಕಲರು, 4 ಕಲರು, 5 ಕಲರು ನೋಡಿ. 5 ಕಲರು ಕುರ್ತಗಳನ್ನು ತಗೊಂಡ್ರು. ಬರೀ ಹೆಂಗಸರು ಶಾಪಿಂಗ್ ಮಾಡೋದಾ ಅಲ್ವಲ್ಲ, ಪಾಪ ಗಂಡಸರು ಮಾಡಬೇಕಲ್ಲ, ನಮಗೆ ಕೊಡಿಸೋದೇ ಅವರು. ಇನ್ನವ್ರು ಶಾಪಿಂಗ್ ಮಾಡೋದು ಬೇಡ. 5 ಕಲರು ಕುರ್ತಗಳನ್ನು ತಗೊಂಡ್ರು. ಏನು ಒಂದು ನೀವು 5 ಅಲ್ಲ 10 ಪೀಸ್ ಬೇಕಿದ್ದು ತೊಗೊಳ್ಳಿ, ₹1 ಡಿಸ್ಕೌಂಟ್ ಮಾಡಲ್ಲ. 500 ರೂಪಾಯಿ ಒಂದೊಂದು ಕುರ್ತಕ್ಕೆ ವರ್ತ್ ಅನಿಸ್ತಂದ್ರೆ. ಯಾಕಂದರೆ ನೀವು ರಾಮರಾಜಲ್ಲಿ ಎಲ್ಲಿ ಹೋದರೂ ಕುರ್ತಗಳೆಲ್ಲ ತುಂಬ ಕಾಸ್ಟ್ಲಿ ಅಲ್ವಾ. 500 ರೂಪಾಯಿ ವರ್ತ್ ಅದು. 5 ಕುರ್ತ ತೊಗೊಂಡ್ರು. ನಾನು 5 ಸೀರೆ ತೊಗೊಂಡೆ ಅಲ್ಲಿ. ಅದನ್ನು ನಿಮಗೆ ತೋರಿಸ್ತೀನಿ ಈಗ. ಅಪ್ಪ ಏನು ಯಾವ ಸಾರಿಗಳಪ್ಪ ಅದು ಅಂತ ಯೋಚನೆ ಮಾಡ್ತೀರಾ, ತೋರಿಸ್ತೀನಿ. ಇವೆಲ್ಲವೂ ಮಹೇಶ್ವರಿ ಸಾರಿಗಳು ಚೆನ್ನಾಗಿದ್ದಾವೆ. ಬಟ್ ಎಲ್ಲ ಕಡೆನೂ ಬರುತ್ತೆ ಈಗ, ಎಲ್ಲ ಕಡೆಗೂ ಅದನ್ನು ಸೇಲ್ ಮಾಡ್ತಾರೆ ಆಯಿತಾ. ಆದರೆ ಅಲ್ಲಿ ಫೇಮಸ್ ಇದು, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸಾರಿಗಳು ಒಂದಕ್ಕಿಂತ ಒಂದು ಚಂದ ಇದೆ. ಕಲರ್ ಕಾಂಬಿನೇಷನು ಒಂದಕ್ಕಿಂತ ಒಂದು ಚಂದ ಇದೆ ನೋಡಿ. ಹೀಗೆ ಬರುತ್ತೆ, ಮೇಲ್ಗಡೆ ಎಲ್ಲ ಲೈಟಾಗಿ ಬಂದು ಕೆಳಗಡೆ ಡಾರ್ಕ್ ಆಗಿ ಡಿಸೈನ್ ಬರುತ್ತೆ. ಮೇಲೆ ಕೆಳಗೆ ಜರಿ ಬಾರ್ಡರ್ ಇರುತ್ತೆ. ಸಾಫ್ಟ್ ಇದೆ, ವೆಯ್ಟ್ ಇದೆ, ಮತ್ತು ತುಂಬ ವೆಯ್ಟ್ ಇದೆ ಸಾರಿ. ತುಂಬ ಚೆನ್ನಾಗಿದೆ ಸಾರಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಉಟ್ಟರೆ ತುಂಬ ಲುಕ್ ಬರುತ್ತೆ. ಅದಕ್ಕೆ ಇರಲಿ ಅಂತ 5 ಸಾರಿ ಪರ್ಚೇಸ್ ಮಾಡಿದೆ ನಾನು. ಇದು 1 ಕಲರು ನೋಡಿದ್ರಲ್ಲ, ಇದು 1 ಕಲರು. ತೋರಿಸ್ತೀನಿ ನಾನು, ಎಲ್ಲನೂ ತೋರಿಸ್ತೀನಿ ನಿಮಗೆ. ಅದು ಫಸ್ಟ್ ಕಲರ್. ಸೆಕೆಂಡ್ ಕಲರು ಗ್ರೀನಲ್ಲಿದೆ, ತೋರಿಸ್ತೀನಿ ನೋಡಿ. ಗ್ರೀನ್ ನನಗೆ ಕೆಲವು ಕಲರ್ಸ್ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಆ ಥರನೇ ಶಾಪಿಂಗ್ ಮಾಡಿದೆ. ನನಗೆ ಇಷ್ಟ ಆದ ಕಲರ್ಸನ್ನೆಲ್ಲ ನಾನು ತಗೊಂಡೆ ನೋಡಿ. ಇದು ಗ್ರೀನಲ್ಲಿ ಕೆಳಗಡೆ ಮಾತ್ರ ಡಿಸೈನ್ ಬರುತ್ತೆ, ಮೇಲೆ ಪ್ಲೇನೇ ಇರುತ್ತೆ. ಎಲ್ಲ ಒಂದೇ ರೇಟು, ಒಂದೇ ಥರ ಡಿಸೈನು, ಕಲರ್ ಚೇಂಜ್ ಅಷ್ಟೇ. ಒಂದು ಡಿಸೈನ್ ಬಂದಿರೋ ಸಾರಿ ತಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಇದು ಸ್ವಲ್ಪ ಬೇರೆ ಥರ ಇದೆ ಡಿಸೈನು, ಅದಕ್ಕೆ ಒಂದು ಈ ಥರ ಸಾರಿ ತಗೊಂಡೆ ನೋಡಿ. ಸ್ವಲ್ಪ ಚೇಂಜ್ ಇರಲಿ ಅಂತ ಒಂದು ಡಿಸೈನರ್ ತಗೊಂಡೆ. ಒಂಥರ ಪ್ರಿಂಟೆಡ್ ಸಿಲ್ಕ್ ಥರ ಫೀಲಿಂಗ್ ಬರುತ್ತೆ ನೋಡೋಕ್ಕೆ. ಇದು ನೋಡಿ, ಅದೇ ಥರನೇ ಸೇಮು ಆರೆಂಜ್ ಬಂದಿದೆ ನೋಡಿ. ಆರೆಂಜಲ್ಲಿ ಕೆಳಗಡೆ ಬಾರ್ಡ್ರು ಫ್ಲವರ್ ಥರ ಬಾರ್ಡ್ರು ಬರುತ್ತೆ, ಜರಿ ಬರುತ್ತೆ, ಮೇಲೆ ಮತ್ತು ಕೆಳಗೆ ಜರಿ ಬಾರ್ಡ್ರು ಬರುತ್ತೆ. ಸೆರ್ಗು ಬ್ಲೌಸು ರನ್ನಿಂಗ್ ಇಲ್ಲ, ಬ್ರೌನ್ ಚಾಕ್ಲೇಟ್ ಕಲರ್ ಬ್ಲೌಸ್ ಇದೆ ನೋಡಿ. ಚಾಕ್ಲೇಟ್ ಕಲರ್ ಬ್ಲೌಸ್ ಇದೆ. ಸೆರ್ಗಲ್ಲಿ ಜರಿ ಬಂದು ಹೀಗೆ ಪ್ರಿಂಟು ಇದೆ ನೋಡಿ. ಒಂದೊಂದಕ್ಕೆ ಬಹುಶಃ ಸೇಮ್ ಗ್ರೀನ್ ಕಲರಿಗೆಲ್ಲ ಸೇಮ್ ರನ್ನಿಂಗ್ ಬರುತ್ತೆ ಅನ್ಸುತ್ತೆ ನನಗೆ. ಕೆಳಗಡೆ ಸಪ್ರೇಟ್ ಬರುತ್ತಲ್ಲ ಅಂಥದ್ದಕ್ಕೆ ಆ ಕಲರೇ ಬ್ಲೌಸ್ ಬರುತ್ತೆ. ಇದು ನೋಡಿ, ಮೆಂತೆ ಕಲರ್ ಥರ ಇದೆ. 2 ಕಡೆಗೂ ಹಿಂಗೆ ಅಗಲಗಲ ಬಾರ್ಡ್ರ್ ಬಂದಿದೆ, ಮಧ್ಯೆ ಹೀಗೆ ಪ್ಲೇನ್ ಬಂದಿದೆ. ಗೋಲ್ಡನ್ ಯೆಲ್ಲೋ ಥರ ಇದೆ ನೋಡಿ. ಇದು ಮೆಂತೆ ಕಲರಲ್ಲಿ, ಅದು ಆರೆಂಜ್ ಮುಂಚಿದು, ಇದು ಮೆಂತೆ ಕಲರು. ಇದಕ್ಕೆ ಈ ಬಾಟಿಕ್ ಪ್ರಿಂಟ್ ಥರ ಬ್ಲೌಸ್ ಬಂದಿರಬೇಕನ್ಸತ್ತೆ ನನಗೆ. ಸೆರ್ಗ ಬ್ಲೌಸಾಗಿ ಗೊತ್ತಾಗ್ತಿಲ್ಲ, ಅದು ಬ್ಲೌಸೇ ಇರಬೇಕದು, ಗೊತ್ತಿಲ್ಲ. ಬೆಚ್ಚಿದ ಮೇಲೆ ಗೊತ್ತಾಗತ್ತೆ. ಯಾವುದಾದ್ರೂ ಓಕೆ. ಇದು ಈ ಕಲರ್ ಸಾರಿ. ಇಷ್ಟು ಸಾರಿ ನಾನು ಮಹೇಶ್ವರಲ್ಲಿ ಪರ್ಚೇಸ್ ಮಾಡಿರುವಂಥದ್ದು, ಮಹೇಶ್ವರಿ ಸ್ಯಾರೀಸ್. ಅದು ನೋಡಿದಾಗ ಖುಷಿ ಆಯಿತು. ನಮ್ಮ ಗ್ರೂಪಲ್ಲಿ ಫ್ರೆಂಡ್ಸ್ ಒಬ್ಬರೊಬ್ರು 50,000 60,000 ರೂಪಾಯಿದು ಸ್ಯಾರಿಗಳನ್ನು ಪರ್ಚೇಸ್ ಮಾಡಿದ್ದಾರೆ ಗೊತ್ತಾ. ಅಲ್ಲೇ ಕೊರಿಯರ್ ಮಾಡಿಸಿ ಬಿಟ್ಟಿದ್ದಾರೆ ಅವರೆಲ್ಲ. ಅದು ಮನೆಗೆ ಬರುವಂಗೆ ಮಾಡಿಬಿಟ್ಟಿದ್ದಾರೆ, ಮನೆಗೆ ಕೊರಿಯರಲ್ಲಿ ಬರುತ್ತೆ. ನಾನು 5 ಸಾರಿ ಪರ್ಚೇಸ್ ಮಾಡಿದೆ, 5 ಕುರ್ತಾ ಪರ್ಚೇಸ್ ಮಾಡಿದೆ. ನನ್ನಷ್ಟಕ್ಕೆ ನಾವು ತಗೊಂಡು ಬಂದ್ವಿ ಅದನ್ನು. ನಂದು 15,000 ರೂಪಾಯಿ ಆಯಿತು. ಆದರೂ ಈ ಸಾರಿಗಳಿಗೆ ಎಲ್ಲ, ಕುರ್ತಾ ಸಾರಿಗಳಿಗೆ ಸೇರಿ 15,000 ಆಯಿತು. ಮತ್ತು ಈ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡಿ ಒಂದು 20,000 ರೂಪಾಯಿ ಹುಡಿ ಆಯಿತು. ಏನು ಶಾಪಿಂಗ್ ಮಾಡಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತೀನಿ, ಮತ್ತು ಮನಸ್ಸು ಕೇಳೋದಿಲ್ಲ, ಮತ್ತೆ ಶಾಪಿಂಗ್ ಮಾಡ್ತೀವಿ. ಹೀಗೆ ಆಗತ್ತೆ, ಏನು ಮಾಡೋದು. ನಿಮಗೆ ಸಾರಿಗಳನ್ನು ಇನ್ನೊಂದು ರೌಂಡ್ ನಾನು ತೋರಿಸ್ತೀನಿ ಈಗ ನೋಡಿ. ಯೆಲ್ಲೋ ಕಲರ್ ಸಾರಿ, ಪಿಂಕ್ ಕಲರ್ ಸಾರಿ, ಗ್ರೀನ್ ಕಲರ್ ಸಾರಿ, ಇದೊಂದು ಡಿಸೈನರ್ ತಗೊಂಡಿದ್ದೀನಿ. ಇದು ಆರೆಂಜ್ ಕಲರ್ ಸಾರಿ. 5 ಕಲರು ಸಾರಿಗಳು ನಾನು ಮಹೇಶ್ವರಿಲಿ ಶಾಪಿಂಗ್ ಮಾಡಿರುವಂಥದ್ದು. ನೋಡಿದ್ರಲ್ಲ, ಇವಿಷ್ಟು ನನ್ನ ಶಾಪಿಂಗು. ಡ್ರೆಸ್ಗಳು ಒಂದು ರಾಶಿ ಆಯಿತು,
ಡೈಲಿ ವೇರಿಗಾಗುವಂಥ. ನನಗೆ ಅಷ್ಟು ದುಡ್ಡು ಕೊಟ್ಟರು ಈ ಸಾರಿ ತುಂಬ ಇಷ್ಟ ಆಗಿರೋದು. 700 ರುಪೀಸಿನ ಸಾರಿ ಇದು. ನನಗೆ ಇದೆಲ್ಲಕ್ಕಿಂತ ಇಷ್ಟ ಆಯಿತು. ಇವಿಷ್ಟು ನನ್ನ ಶಾಪಿಂಗ್. ಇನ್ನಂತೂ ಸದ್ಯ ಶಾಪಿಂಗೇ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. 2026ರಲ್ಲಿ ಒಂದೇ ಒಂದು ಸಾರಿ, ಒಂದೇ ಒಂದು ಡ್ರೆಸ್ ಶಾಪಿಂಗ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಅದು ಎಷ್ಟು ಪಾಲಿಸ್ತೇನೆ ಗೊತ್ತಿಲ್ಲ, ಪಾಲಿಸಲೇಬೇಕು ಈ ವರ್ಷ ಅಂತ, ಮುಂದಿನ ಹೊಸ ವರ್ಷಕ್ಕೆ ಅಂತ ಒಂದು ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಂಡಿದ್ದೀನಿ. ಇದೇ ಥರ ನಾನು ಹಿಂದೂ ಮಾಡಿದ್ದೆ 2021ರಲ್ಲಿ ಅನಿಸುತ್ತೆ. ಒಂದು ವರ್ಷ ನಾನು ಮಾಡೋದಿಲ್ಲ ಶಾಪಿಂಗ್ ಅಂತ ಮಾಡೇ ಇರಲಿಲ್ಲ. ಹಾಗೆ ಈ ಸರ್ತಿನೂ ಮಾಡಬೇಕು ಅನ್ನೋದಿದೆ. ನೋಡೋಣ ಮುಂದಕ್ಕೆ. ಹೇಗೆ ಅನಿಸ್ತು ನಿಮಗೆ? ಸಾರಿಗಳೆಲ್ಲ ಚೆನ್ನಾಗಿ ಅನ್ನಿಸ್ತಾ? ಇಷ್ಟ ಆಯಿತಾ? ನನ್ನ ಸ್ಟ್ರೀಟ್ ಶಾಪಿಂಗು, ಡ್ರೆಸ್ಗಳು ಎಲ್ಲ ಇಷ್ಟ ಆಯಿತಾ? ಕುರ್ತಗಳು ಅಷ್ಟೇ ಸೂಪರ್ ಆಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ಹಾಫ್ ಸ್ಲೀವ್ಸ್ ಕುರ್ತಗಳಿವೆಲ್ಲ, ತುಂಬ ಉದ್ದ ಕುರ್ತಗಳಲ್ಲ, ಪ್ಯಾಂಟ್ ಮೇಲೆ ಹಾಕುವಂಥ ಇಲ್ಲಿಗೆ ತೊಡೆವರೆಗೆ ಬರುವಂತಹ ಕುರ್ತಗಳು, ಗಂಟುವರೆಗೆ ಬರುವಂತಹ ಉದ್ದ ಕುರ್ತಾ ಅಲ್ಲ ಗಂಡಸ್ರದ್ದು. ಇದು ಶಾರ್ಟ್ ಕುರ್ತಾ, ಪ್ಯಾಂಟ್ ಮೇಲೂ ಹಾಕ್ಬೋದು, ಪಂಚೆ ಮೇಲೂ ಹಾಕ್ಬೋದು, ಆ ಥರದ ಕುರ್ತಗಳು. ಅದಕ್ಕೆ ನಿಮಗೆಲ್ಲವನ್ನು ತೋರಿಸೋಣ ಅಂತ ನಾನು ತೋರಿಸಿದೆ. ನಿಮಗೂ ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಗುವವರಂತೂ ಏನು ಮಾಡಬೇಕು? ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಗಳನ್ನೆಲ್ಲ ಹಂಚಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ. ನಮಸ್ತೆ.